20 ವರ್ಷಗಳಿಂದ ಕತ್ಲೆ ಆವರಿಸಿತ್ತು KGFಗೆ. ಈ ದಿನ ನೋಡಿದ್ರೆ ಅಷ್ಟಲಕ್ಷ್ಮಿಯರು ಕಳಕಳಿಯಾಗಿ KGFಗೆ ನಡ್ಕೊಂಡು ಬರೋ ಥರ ಊರಿದೆ. ಊರು ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಆಲದ ಮರದಿಂದ ಹಿಡಿದು ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂಯಿಂದ ಹಿಡಿದು ಆಂಡರ್ಸನ್ ಪೇಟ್ವರೆಗೂ ಇದೇ ರೀತಿ ಲಕ್ಷಣವಾಗಿ ಇವತ್ತು ದೇವರುಗಳೆಲ್ಲನೂ ಕೂಡ ನಮ್ಮ ಊರಿಗೆ ಎಷ್ಟೋ ವರ್ಷಗಳಾದಮೇಲೆ ಹಬ್ಬ ಅಥವಾ ಕಾಲಿಡುವಂಥ ವಾತಾವರಣ ಪರಿಸರ ಇವತ್ತು ಕಾಣ್ತಾ ಇದೆ. ಪ್ರತಿಯೊಬ್ಬ ಜನಪ್ರತಿನಿಧಿನೂ ಕನಸು ಕಾಣಬೇಕು, ಊರನ್ನ ಚೆನ್ನಾಗಿರಬೇಕು ಅಂತ ಕನಸು ಕಾಣಬೇಕು. ಏನಾದರೂ ಒಂದು ನಾವು ಬದುಕಿರೋದ್ರೊಳಗಡೆ ಕಾಂಟ್ರಿಬ್ಯೂಟ್ ಮಾಡಬೇಕು. ನಮ್ಮನ್ನು ಆಯಿಸಿ ಜವಾಬ್ದಾರಿ ಸ್ಥಾನ ಕೊಟ್ಟಾಗ ನಾವೇನಾದರೂ ಅವ್ರಿಗೆ ಮರೆಯೋಕ್ಕಾಗದೇ ಇರೋವಂಥ ಸೇವೆ ಮಾಡಬೇಕು ಅಂತ ಕನಸು ಕಾಣಬೇಕಂತ ಕನಸನ್ನ ನಾನು ಕಾಣ್ತಾ ಇದ್ದೆ. ನಾನು ಭಾಳ ವರ್ಷದಿಂದ ಇವ್ರ ಜೊತೆ ಇವ್ರ ಒಡನಾಟದಲ್ಲಿ ಬದುಕೋದು ಕಲಿತೆ. ಬದುಕಿದಾಗ ಮಾತಾಡಿದ್ರೇ ಅದಕ್ಕೆ ಅರ್ಥ ಅಲ್ಲ, ಕೆಲಸ ಮಾಡಿ ತೋರಿಸಿದ್ರೇ ಜೀವನ ಅನ್ನೋದನ್ನು ಕಲಿತೆ. ಯಾಕೆ ಅಂದರೆ ಪ್ರತಿದಿನ ಬೆಳಗ್ಗೆ ಇಲ್ಲಿನ ಜನ, ಈ ಮಣ್ಣಲ್ಲಿ ಹುಟ್ಟಿರೋ ಜನ ಸ್ವಾಭಿಮಾನವಾಗಿ ಬದುಕಬೇಕು, ನಮ್ಮ ಕುಟುಂಬನ ಪೋಷಣೆ ಮಾಡಬೇಕು ಅಂತ ದೂರ ಪ್ರಯಾಣ ಮಾಡ್ತಾರೆ. ಮಕ್ಕಳನ್ನ ಓದಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅಂತ ಅಂಥವ್ರಿಗೆ ಒಂದು ನೆಲೆ ಕೊಡಬೇಕು, ಒಂದು ಆಧಾರ ಆಗಬೇಕು ಅಂತನ್ನೋದಕ್ಕೆ ಇದು ಒಂದು ಈ ಒಳ್ಳೆ ದಿನ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ಹಬ್ಬದ ಥರ ಕಾಣ್ತಾ ಇದೆ. ಅಷ್ಟಲಕ್ಷ್ಮಿಯರು ಊರಿಗೆ ಕಾಲಿಟ್ಟಂಗೆ ಬರುವಂಥ ದಿನಗಳಲ್ಲಿ ಒಂದೇ ಇಂಡಸ್ಟ್ರಿಯಲ್ ಹಬ್ ಇರ್ಬೋದು, ಇಂಟಿಗ್ರೇಟೆಡ್ ಟೌನ್ಶಿಪ್ಸ್ ಇರ್ಬೋದು, ಊರಲ್ಲಿ ಇನ್ವೆಸ್ಟರ್ಸ್ ಇರ್ಬೋದು, ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಹೆಚ್ಚೆಯಲ್ಲೂ ಕೂಡ ಅಂತ ಒಳ್ಳೆಯದನ್ನು ನಾನು ಹರಿಸ್ತೀನಿ. ದೇವರು ಕೂಡ ನನ್ನ ಜನಕ್ಕೆ ಹರಿಸ್ತಾರೆ, ಇಲ್ಲೇ ನೆಲೆಸ್ತಾರೆ ಅನ್ನೋವಂಥ ನಂಬಿಕೆ ವಿಶ್ವಾಸ ನನಗೆ ದೇವ್ರ ಬಗ್ಗೆ ಹೇಗಿದೆಯೋ ನನ್ನ ಬಗ್ಗೆನೂ ಜನಕ್ಕೆ ಅದೇ ರೀತಿಯ ನಂಬಿಕೆ ವಿಶ್ವಾಸ ಇದೆ ಅಂತ ನಾನು ನಂಬಿದ್ದೀನಿ. ಅವ್ರ ನಂಬಿಕೆಗೆ ಯಾವಾಗಲೂ ನಾನು ದ್ರೋಹ ಮಾಡುವಂಥವಳಲ್ಲ, ಕೆಲಸ ಮಾಡುವಂಥವಳು ಅಂತ ಪ್ರೂವ್ ಮಾಡ್ಕೊಂಡಿದ್ದೀನಿ. ಇವತ್ತು ಈ ಒಂದು ಲೈಟಿಂಗ್ ಫೆಸ್ಟಿವಲ್ ನಾನು ಕ್ರಿಸ್ಮಸ್ ಇವೆಂಟ್ಗೆ, ಅದಾದಮೇಲೆ ನ್ಯೂ ಇಯರ್ ಇವೆಂಟ್ಗೆ 10 ವರ್ಷ ಅಥವಾ 20 ವರ್ಷ ನಾನು ಕತ್ಲು ದಿನಗಳನ್ನ ಏನು ನೋಡ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಆ ದಿನ ಕತ್ಲು ಕಳೆದು ಬೆಳಕು ನನ್ನ KGFಗೆ ಬಂದಿದೆ ಅನ್ನುವಂಥ ಖುಷಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹರಿಸ್ತೀನಿ. ನಾನು ಖುಷಿ ಇದೆ, ಇವತ್ತು ಮನಸ್ಸಿಂದ ನನಗೆ ಖುಷಿ ಇದೆ ತುಂಬ. ನಾಳೆ ಪ್ರತಿಯೊಂದು ಮನೆಯಲ್ಲೂ ಇದೇ ಬೆಳಕು, ಇದೇ ಥರ ಲಕ್ಷ್ಮಿ ಪ್ರತಿಯೊಂದು ಮನೆಗೂ ಕಾಲಿಡಬೇಕು ಅಂತ ಆಸೆ ಪಡೋಳು ನಾನು. ಅದನ್ನು ಹರಿಸ್ತೀನಿ ನಾನು ಮನಸ್ಸಿಂದ. ಮತ್ತು ಎಲ್ಲ ಇಲಾಖೆಗಳು ಕೂಡ ಇದೊಂದು ಪ್ರಯತ್ನದಲ್ಲಿ ನಾವು ಇದನ್ನು ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸ್ ನಗರಸಭೆಯಿಂದ ಇದನ್ನು ಮಾಡಿದ್ದೀವಿ. ಇವೆಲ್ಲ ಕೆಲಸ ನಾವು ಅಚೀವ್ಮೆಂಟ್ ಮಾಡಬೇಕಂದ್ರೆ ಬೆಮ್ಮೆಲ್ ಭಾಳ ವರ್ಷಗಳ ಕಾಲ 10 ವರ್ಷ ಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ದವರು ಎಷ್ಟೊಂದು ಕಮಿಷನರ್ಸ್ ಪ್ರಯತ್ನ ಮಾಡ್ತಾರೆ, ಆದರೆ ಯಾರೂ ಕೂಡ ಅವ್ರನ್ನ ಕನ್ವಿನ್ಸ್ ಮಾಡಿ ಅನುದಾನ ತರೋಕ್ಕಾಗಲ್ಲ. 4 ಕೋಟಿ ಆಗಲಿ 5 ಕೋಟಿ ಆಗಲಿ ಒಂದೇ ಸತಿ ಅವ್ರ ಹತ್ರ ಅವ್ರ ಮನಸ್ಸನ್ನ ಗೆದ್ದು ಅನುದಾನ ತರೋ ಅಂಥದ್ರಲ್ಲಿ ಪ್ರಯತ್ನ ಮಾಡ್ತಾರೆ. ನಾವು ಅನುದಾನ ಬೇರೆ ಎಲ್ಲೂ ವೇಸ್ಟ್ ಮಾಡಿದೆ. ಒಂದೊಂದು ವಾರ್ಡಲ್ಲಿ 10 ಲಕ್ಷ 20 ಲಕ್ಷ 50 ಲಕ್ಷ ಹಾಕಿ 30 ವಾರ್ಡಲ್ಲೂ ನಾವು ಖರ್ಚು ಮಾಡಿದೆ. ಇಡೀ ನಗರನ ನಾವು ಇವತ್ತಿಷ್ಟು ವೈಭವೀಕರಣ ಮಾಡಿದ್ದೀವಿ. ಅರ್ಥಪೂರ್ಣವಾಗಿರುವಂಥದ್ದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆ ಕೈ ಜೋಡಿಸಿರುವಂಥ ಪೊಲೀಸ್ ಇಲಾಖೆ ಇರ್ಬೋದು, ಬೆಸ್ಕಾಂ ಇಲಾಖೆ ಇರ್ಬೋದು, ಆಮೇಲೆ ಟೆಕ್ನಿಷಿಯನ್ಸ್ ಇರ್ಬೋದು, ಮತ್ತು ಎಲ್ಲನೂ ಇಷ್ಟೊತ್ತವರೆಗೂ ಆಲ್ಮೋಸ್ಟ್ 3 ಅವರ್ಸ್ ನನ್ನ ಜೊತೆ ನಡೆದಿದ್ದಾರೆ. ಪತ್ರಿಕೆ ಮಾಧ್ಯಮದವರು ಇರ್ಬೋದು, ಪೌರಾಯುಕ್ತರು ಇರ್ಬೋದು. ಅದೇ ನಾನು ಅವರಿಗೆ ಹೇಳಿದ್ದು ಇಷ್ಟೊತ್ತು, ನಾನು ಎಲ್ಲರ ಎಫರ್ಟ್ಸು ಒಬ್ಬರದೇ ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕಲೆಕ್ಟಿವ್ ಎಫರ್ಟ್ಸಿಂದ ನಾವು ಇವೆಲ್ಲ ಅಚೀವ್ಮೆಂಟ್ ಮಾಡಿದ್ದೀವಿ. ಕಲೆಕ್ಟಿವ್ ಎಫರ್ಟ್ಸಿಂದ ಸರ್ಕಾರ ನಮ್ಮ ಬೆನ್ನಿಂದೆ ಇತ್ತು. ಕೆಲವೊಂದು ರೋಡ್ಸ್ನ ಡೆವಲಪ್ಮೆಂಟ್ ಮಾಡೋಕ್ಕಾಯಿತು, ಕೆಲವೊಂದು ಜಾಗದಲ್ಲಿ ಲೈಟಿಂಗ್ ಸರ್ವಿಸಸ್ ಕೊಡೋಕ್ಕಾಯಿತು. ಅದಕ್ಕೆ ಮೀರಿ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಕಾಣದೇ ಇರುವಂಥ ಕೈ ನನ್ನ ಬೆನ್ನಿಂದೆ ನಿಂತು ಇಂಥ ಕೆಲಸ ಹೀಗೆ ಮಾಡಬೇಕು ಅಂತ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಈ ಥರದನ್ನೆಲ್ಲ ಈ ರೀತಿಯ ವೈಭವನ ನೋಡಬೇಕು ಅಂತಂದರೆ ಮಾತಲ್ಲಿ ಏನೂ ನಾವು ಸಾಧಿಸೋಕ್ಕಾಗಲ್ಲ, ಕೆಲಸದಲ್ಲಿ ಸಾಧಿಸೋದಕ್ಕೆ ಅಂದರೆ ಇದೆಲ್ಲ ನಿದರ್ಶನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ್ಯಾವ ಇಲಾಖೆ ನಮ್ಮ ಜೊತೆ ಕಾಯ ವಾಚ ಮನಸ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಗರಸಭೆ ಅಧ್ಯಕ್ಷರು, ಎಲ್ಲ ನಗರಸಭೆ ಗೌರವಾನ್ವಿತ ಸದಸ್ಯರು, ಅದಾದಮೇಲೆ ನಮ್ಮ ಬಗ್ಗೆ ಅಭಿಮಾನದಿಂದ ಕೆಲಸ ಮಾಡಿರುವಂಥ ಎಲ್ಲ ಪಕ್ಷದ ಮುಖಂಡರು ಎಲ್ಲರಿಗೂ ಕೂಡ ನಾನು ಇವತ್ತು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಕ್ರಿಸ್ಮಸ್ ವಿಶೇಷನ ಮನಸ್ಸಿಂದ ವಿಶ್ ಮಾಡ್ತೀನಿ. ಇದೇ ಬೆಳಕು ಪ್ರತಿಯೊಂದು ಕುಟುಂಬನ ಕಾಪಾಡಲಿ, ರಕ್ಷಣೆ ಮಾಡಲಿ, ಪ್ರತಿಯೊಂದು ಮನೆಯಲ್ಲೂ ಲಕ್ಷ್ಮಿಯಾಗಿ ಬೆಳಕಾಗಿ ಕಾಯಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಶುಭ ಸಂಜೆ ಏನು KGF ಟೌನ್ನ ಒಂದು ಈ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಟೋಟಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿವರೆಗೂ ಎಂಡ್ ಆಗುತ್ತೆ KGF ಟೌನ್ ಏನಿದೆ ಭಾಳ ಚೆನ್ನಾಗಿ ಇವತ್ತೊಂದು ಈ ಭಾಳ ವಿಶೇಷವಾದಂಥ ದಿನ.
ಯಾಕೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಭಾಳ ದಿನಗಳಿಂದ ಹೇಳ್ತಿದ್ರು ಅಂತ ಪವನ್ ಸರ್ ಹೇಳ್ತಿದ್ರು, ರಾಬ್ರೀಸ್ ಇರ್ಬೋದು, ಇನ್ನೊಂದಕ್ಕಿರ್ಬೋದು, ಏನೊಂದು CCTVs ಇರ್ಬೋದು, ಏನೊಂದು ನೋಡೋದಕ್ಕೆ ಇಲ್ಲ ಆಕ್ಸಿಡೆಂಟ್ಸು ದೂರದಿಂದ ಬರ್ತಾರೆ ಹೋಗ್ತಾರೆ. ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಏನು ಡಿಫ್ರೆನ್ಸಸ್ ಇದೆ ಅನ್ನೋದು ಇಲ್ಲಿ ಸ್ಟಾರ್ಟ್ ಆದರೆ, KGF ಕಾನ್ಸ್ಟಿಟ್ಯೂನ್ಸಿಗೆ ಸ್ಟಾರ್ಟ್ ಆದರೆ ಇಲ್ಲಿಂದ ಗೊತ್ತಾಗುತ್ತೆ ಇದು KGF ಅನ್ನೋದು. ಯಾಕೆ ಅಂದರೆ ಡೆವಲಪ್ಮೆಂಟ್ಸ್ ಇರ್ಬೋದು. ಮೇಡಮ್ ಅವರು ಟೌನ್ ಒಂದೇ ಅಲ್ಲ, ನಮ್ಮ ರೂರಲ್ ಪಾರ್ಟಲ್ಲೂ ಭಾಳ ಎಫರ್ಟ್ಸ್ ಕೊಡ್ತಿದ್ದಾರೆ. ಯಾವುದೇ ಒಂದು ಚಿಕ್ಕ ವಿಚಾರ ಕೇಳಿದ್ರು ನಮ್ಮದು ಭಾಳ ದಿನಗಳೊಂದು ಬೇಡಿಕೆ ಇತ್ತು, ಓಲ್ಡ್ ಮೆಡ್ರಾಸ್ ರೋಡ್ ಇರ್ಬೋದು, ಅದನ್ನು ಇವತ್ತು ಮೊನ್ನೆ ಅಯ್ಯಪ್ಪ ಸ್ವಾಮಿದು ಟೆಂಪಲ್ದು ಪಲ್ಲಕ್ಕಿ ಬಂತು, ದೀಪ ಬಂತು. ಎಷ್ಟು ಚೆನ್ನಾಗಿತ್ತು ಅವತ್ತು ಆ ರೋಡು ಅಂದರೆ, ಯಾಕೆಂದರೆ ಅದು ಟೆಂಪಲ್ ಸ್ಟ್ರೀಟು. KGFಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೋ ರೂರಲ್ ಪಾರ್ಟಲ್ಲೂ ಮೇಡಮ್ ಅವರು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ನಾನು ಮೇಡಮ್ ಅವ್ರಿಗೆ ಭಾಳ ಧನ್ಯವಾದಗಳು ಹೇಳಕ್ಕೆ ಇಚ್ಛೆಪಡ್ತೀನಿ. ಇದು ಫಸ್ಟ್ ಕಾರಣ. ಫಸ್ಟ್ ಇವರು ಬಂದಾದ ಮೇಲೆ ಈ KGFಗೆ ಇಷ್ಟು ಒಂದು ಏನು ಜೋದಿಯಾಗಿ ಇರೋದು. ಅವರು ಫಸ್ಟ್ ಅಷ್ಟಲಕ್ಷ್ಮಿ ನಮ್ಮ KGFಗೆ ಇವ್ರು ಕಾಲಿಡುವಾಗ ನಮಗೆಲ್ಲ ಈ ಥರ ಫೆಸಿಲಿಟೀಸ್ ಎಲ್ಲ ಬಂತು. ಥ್ಯಾಂಕ್ಸ್. ಅವ್ರಿಗೆ ತುಂಬ ಧನ್ಯವಾದಗಳು. KGF ಮಕ್ಕಳನ್ನು ನೋಡಿ ಈ ಥರ KGF ಇದೆ ಅಂತ ಅವ್ರು ನೋಡಿಬಿಟ್ಟು ಈ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ KGFಗೆ. ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು. ಅವ್ರು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಫ್ಯಾಕ್ಟ್ರೀಸ್ ಬರ್ತಾ ಇದೆ. ಇವರು ಹೆಸರು ಇನ್ನೂ ಫ್ಲರಿಶ್ ಆಗಬೇಕು. KGF ಪ್ರೆಸೆಂಟ್ ಇಲ್ಲ, ಇವನು ಜನ್ರೇಷನ್ಗೋಸ್ಕರ ಅವ್ರು ನೋಡಿಬಿಟ್ಟು ಅದು ಜನ್ರೇಷನ್ಗೆ ಏನೇನು ಬರಬೇಕು ಅದೆಲ್ಲ ಕೂಡ ಅವ್ರು ನೋಡಿಬಿಟ್ಟು ನಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ஃபஸ்ட்டு டபுள் ரோடு வந்தபோது டபுள் ரோடு வந்துச்சு, மெஷர்மெண்ட் பண்ணி டபுள் ரோடு பண்ணாங்க. ஃபஸ்ட்டு நம்ம எம்எல்ஏ KGF எம்எல்ஏ மேடம் ரூபகலா சசிதர் அவர்கள் ஃபஸ்ட்டு மெஷர்மெண்ட் டபுள் ரோடுக்கு கண்ணு வச்சாங்க, டபுள் ரோடு பண்ணாங்க. டபுள் ரோடு ஆன பேருக்கு மால்ஸுங்களும் ஷாப்புங்களும் அவ்வளோ அழகாக KGFல இன்னைக்கு ரொம்ப அழகாக இருக்குது. அதே மாதிரி லைட்ஸ் வந்திருக்கு. இன்னைக்கு லைட்ஸ் பார்த்தாக்கா நம்பர் 1 எம்எல்ஏ யாருன்னாக்கா நம்ம மேடம் ரூபகலா சசிதர் அவர் மட்டும் தான் நம்பர் 1 இன் KGF. ஃபஸ்ட்டு ஒரு லேடியாக வந்து இவ்வளோ ஒரு சாதனை KGFல படிக்கிறாங்கன்னா அது ஃபஸ்ட்டு நம்மளுடைய மேடம் தான். எனக்கு வார்த்தைங்க வரல. ஏன்னாக்கா இந்த அஷ்டலக்ஷ்மி, ஜோதி லக்ஷ்மி, எல்லா லக்ஷ்மியும் சேர்ந்து இவங்க ரூபத்தில் நம்ம KGF வந்ததில் ரொம்ப ரொம்ப சந்தோஷம். இவங்க இன்னும் நல்லா மேன்மையாக KGF நல்லா செய்யணும்னு சொல்லிட்டு அவங்களை கேட்டுக்கொள்கிறேன். ಗುರುತು ಮಾಡಿದ್ರೇ ಅದನ್ನು ಅಧಿಕಾರಿನ ಎಲ್ಲರೂ ನೆನೆಸ್ಕೊತಾರೆ. KGFಗೆ ನಾನು ಬಂದು 1 ವರ್ಷ 6 ತಿಂಗಳಾಯಿತು. ಮೊದಲನೇದಾಗಿ ನಮಗೆ ಸವಾಲು ಬಂದಿದ್ದು ಲೈಟಿಂಗ್ಸು. ನಮಗೇನು ಸುಮಾರು 13ರಿಂದ 14 ಕಿಲೋಮೀಟರು ಸ್ಟ್ರೆಚ್ಚಲ್ಲಿ ಲೈಟಿಂಗ್ಸ್ ಇಲ್ಲ ಅಂತ ಮೇಡಮ್ ಫಸ್ಟು ಈ ವಿಚಾರ ಪ್ರಸ್ತಾಪ ಮಾಡಿದಾಗ ನಮಗೆ ಬೆಮೆಲ್ ಅವ್ರನ್ನ ನಾವು ಸಂಧಾನ ಮಾತುಕತೆಗೆ ಏನು ಅವ್ರು ಟ್ಯಾಕ್ಸ್ ಉಳಿಸ್ಕೊಂಡ್ಬಿಟ್ಟಿದ್ರು, ಆ ಟ್ಯಾಕ್ಸ್ನ ಕೊಡೋದಕ್ಕೆ ಮಾರ್ಗದರ್ಶನ ನೀಡಿದ ಮೇಡಮ್ ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಯಾದ ಅಕ್ರಮ್ ಪಟ್ಟ ಅವರಿಗೆ ಈ ಸನ್ನಿವೇಶದಲ್ಲಿ ಈ ಕ್ಷಣದಲ್ಲಿ ನಾನು ಅವ್ರನ್ನ ಸ್ಮರಣೆ ಮಾಡಬೇಕಾಗುತ್ತೆ. ಬಂದಿರೋವಂಥ ಅಮೌಂಟಲ್ಲಿ ನಾವು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಯಾವ ಥರ ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು ಅಂತ ಸುಮಾರು ಸಲಹೆ ಬಂತು. ಬಟ್ ನಾವು ಏನೇ ಮಾಡಬೇಕಂದ್ರೂ ಒಂದು ಮೆಗಾ ಪ್ರಾಜೆಕ್ಟ್ ಇರಬೇಕು, ಒಂದು ಎಲ್ಲರಿಗೂ ಕಾಣೋ ರೀತಿಯಲ್ಲಿ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ತಾವು ಗಮನಿಸಿರ್ಬೋದು. ತುಂಬ ಜನ ಈ ಭಾಗಕ್ಕೆ ಮಾತಾಗುವಾಗ ನಮಗೆ ಪೊಲೀಸ್ ಅವ್ರು ಕೂಡ ಹೇಳ್ತಿದ್ರು, ಸರ್ ಲೈಟ್ಸ್ ಹಾಕ್ಸ್ಕೊಡಿ, ಇಲ್ಲಿ ಕಳ್ತನ ಆಗ್ತಿದೆ, ಚೈನ್ ಸ್ನ್ಯಾಚಿಂಗ್ ಆಗ್ತಿದೆ, ಲೈಟ್ಸಿಂದ ಸಮಸ್ಯೆ ಆಗ್ತಿದೆ ಅಂತ. ನಾವೆಲ್ಲ ಕೂತ್ಕೊಂಡು ಮಾತಾಡುವಾಗ ಈ ಕಾರ್ಯರೂಪಕ್ಕೆ ಬಂತು. ಇದಕ್ಕೆ ಈ ಅಂಥ ಕೆಲಸ ಮಾಡೋಕ್ಕೆ ನಾನು ಅವಕಾಶ ಕೊಟ್ಟ ಮೇಡಮ್ ಅವರಿಗೆ ನಾನು ಸದಾ ಋಣಿಯಾಗಿರ್ತೀನಿ. ಅದೇ ರೀತಿ ಜಿಲ್ಲಾಧಿಕಾರಿಗಳು, ನಮ್ಮ ಆಡಳಿತ ಸಭೆ, ನಗರಸಭೆ ಆಡಳಿತ ಮಂಡಳಿ ಎಲ್ಲರಿಗೂ ಋಣಿಯಾಗಿರುತ್ತೇನೆ. ಮಾತನಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ
ಅಮೃತಾಸ್ತ್ರದಿಂದ ಬೀದಿ ದೀಪಗಳ ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ ಬೀದಿ ದೀಪಗಳ ಒಂದು ಜ್ಯೋತಿ ಬೆಳಗೋದ ಮುಖಾಂತರ ಬೀದಿ ದೀಪಗಳ ಚಾಲನೆ ನೀಡಿದ್ದಾರೆ. ಅವರಿಗೆ ಕೆಜಿಎಫ್ ನಗರದ ಸಮಸ್ತ ಜನತೆಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಇಡೀ ಕೆಜಿಎಫ್ ನಗರವನ್ನು ಮುಖಾಂತರ ಒಂದು ಅಭಿವೃದ್ಧಿಯ ಪದದಲ್ಲಿ ಕೊಂಡೊಯ್ದಿರ್ತಕ್ಕಂಥ ಮಾನ್ಯ ಶಾಸಕರು ಈ ದಿನ ಬೀದಿ ದೀಪಗಳ ಒಂದು ನಿರ್ವಹಣೆ ದಯವಿಟ್ಟು ಫಾದರ್ ಅಂತ ಮುಂದೆ ಹೋಗಿ. ಬೀದಿ ದೀಪಗಳ ಒಂದು ಲೈಟ್ ಆನ್ ಮಾಡೋದ್ರ ಮುಖಾಂತರ ಒಂದು ಚಾಲನೆಯನ್ನು ಮಾನ್ಯ ಶಾಸಕರು ನೆರವೇರಿಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರು ಸ್ವಲ್ಪ ದಯವಿಟ್ಟು ಜಾಗ ಮಾಡಿಕೊಡಿ, ಸಹಕಾರ ಮಾಡಿಕೊಡಿ ಪ್ಲೀಸ್. ಸಾರ್ವಜನಿಕರು ದಯವಿಟ್ಟು ಸ್ವಲ್ಪ ಆಚೆ ಬನ್ನಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ. ರಕ್ಷಣಾ ಇಲಾಖೆಗಳು ಸ್ವಲ್ಪ ಕೈ ಜೋಡಿಸಬೇಕು ದಯವಿಟ್ಟು ಕೋರ್ತಾ ಇದ್ದೀವಿ. ಸಾರ್ವಜನಿಕರು ಸ್ವಲ್ಪ ಅವಕಾಶ ಮಾಡಿಕೊಡಿ ಪತ್ರಿಕಾ ಸ್ನೇಹಿತರಿಗೆ ದಯವಿಟ್ಟು. ಮಾನ್ಯ ಶಾಸಕರಾಗಿ ಗಣ್ಯಾರ್ಥಿಗಳಿಗೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡ್ಬೇಕಂತ ಕೋರ್ತಾ ಇದ್ದೀವಿ. ಪತ್ರಿಕಾ ಮಾಧ್ಯಮರು ಫೋಟೋ ಹಿಡಿಯಕ್ಕೆ ಅವಕಾಶ ಇಲ್ಲ, ದಯವಿಟ್ಟು ಸ್ವಲ್ಪ ಜಾಗ ಕೊಡಬೇಕಂತ ಸಾರ್ವಜನಿಕ ಬಂಧುಗಳಲ್ಲಿ. ಅಲ್ಲಿ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಡಿ ಸರ್. ಪತ್ರಕರ್ತರಿಗೆ ಯಾರಿಗೂ ಅವಕಾಶ ಇಲ್ಲ ಅಲ್ಲಿ. ಸಾರ್ವಜನಿಕರು ಸ್ವಲ್ಪ ಹಿಂದೆ ಹೋಗಿ ದಯವಿಟ್ಟು ನೋಡ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಸ್ವಲ್ಪ ದಾರಿ ಮಾಡಿಕೊಡಿ ಪತ್ರಿಕೆಯವರಿಗೆ. ಜಯಂತಿ ನೀನಾ ಬಾ ಒಂದ್ಸಲ ಮುಂದಕ್ಕೆ ಬಾ ಹಂಗಾರೆ ಪಾಪ ಇಲ್ಲ ಪ್ರೆಸ್ನವ್ರು ಪಾಪ ಅವರು ಮಾಡ್ಕೊಂಡು ಏನು ಮಾಡೋದು. ನಾನು ಇಲ್ಲಿ ತಹಸೀಲ್ದಾರ್ ಇದ್ದಾರೆ. ಹಾಂ ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते ओम यादेवी सर्वभूतेषु शान्तिरूपेण संस्थिता नमस्तस्यै 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 नमो नमः हर हर नमः पार्वती पतये हर हर महादेव जय इंदिरा रमण गोविंदा
ಗೋವಿಂದ ಗೋವಿಂದ ನಮಸ್ಕಾರ ಮಾಡಿ ಜನ ಜಾಸ್ತಿ ಇದ್ದಾರೆ ದಯವಿಟ್ಟು ನಮೋ ನಮಃ ಆ ಕಡೆ ಬಿಡಿ ಸಮಯ ಉಂಟಮೆ ಅಲ್ಲ ಇವರೇನು ಯಾರು ಕೊಡಿ ಯಾರು ಕೊಡಿ ಆಡ್ತಾರೆ ಕೊಡಿ ರಿಪೇರ್ ಕಟ್ ಮಾಡಿಬಿಡಿ ಆಮೇಲೆ opportunity